ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅವಳ ತಲೆಯಿಂದ ಸುರಿಯುತ್ತಿದ್ದ ರಕ್ತವನ್ನ ಕಂಡು ಪರದಾಡಿದ ರುದ್ರೇಶ್ ಅವಳ ತಲೆಯನ್ನ ಎತ್ತಿ ನೋಡ್ದ. ಆಗ್ಲೇ ಅವಳ ತಲೆಯ ಹಿಂಭಾಗದಲ್ಲಿ ಗಾಜಿನ ಚೂರುಗಳು ಚುಚ್ಚಿ ಅವಳ ತಲೆಯಿಂದ ರಕ್ತ ಸುರಿಯುತ್ತಿರುವುದನ್ನ ಕಂಡು ಬೆಚ್ಚಿ ಬಿದ್ದನು. ಮೋನಾ, ಕಣ್ಣು ತೆರೆ, ಕಣ್ಣು ತೆರೆದು ನೋಡಮ್ಮ, ಪ್ಲೀಸ್ ಕಣ್ಣು ತೆರೆದು ನೋಡು ಎಂದು ಅವಳ ಕೆನ್ನೆಯನ್ನ ಅವನು ತಟ್ಟಿದರು. ಅವಳು ಆಳವಾದ ಮೂರ್ಛೆಯಲ್ಲೇ ಇದ್ದಳೆ ಹೊರತು ಅವಳನ್ನ ಎತ್ಕೊಂಡು ಹೊರಗೆ ಓಡಿದನು. ಆ ಕಡೆ ಹೋದ ಆಟೋವನ್ನ ನಿಲ್ಲಿಸಿ ಅದರಲ್ಲಿ ತಾನು ಕೂತು ಅವಳನ್ನ ಕೂರಿಸಿಕೊಂಡವನು ಹತ್ತಿರದಲ್ಲಿರುವ ಆಸ್ಪತ್ರೆಗೆ ಹೋಗುವಂತೆ ಆತಂಕದಿಂದ ಚಾಲಕನಿಗೆ ಹೇಳ್ಬಿಟ್ಟ. ಅವಳ ಕೆನ್ನೆಯನ್ನ ತಟ್ಟಿ ಅವಳನ್ನ ಎಚ್ಚರಿಸಲು ಪ್ರಯತ್ನಿಸುತ್ತಲೇ ಇದ್ದನು. ಆಟೋ ಆಸ್ಪತ್ರೆಯ ಮುಂದೆ ಬಂದ ನಿಂತ ತಕ್ಷಣ ಅವಳನ್ನ ವೇಗವಾಗಿ ಎತ್ಕೊಂಡು ಒಳಗಡೆ ಓಡಿದನು. ಸ್ಟ್ರೆಚ್ಚರ್ ಮೇಲೆ ಅವಳನ್ನ ಮಲಗಿಸುವಷ್ಟರಲ್ಲಿ ಅಲ್ಲಿಗೆ ವೈದ್ಯರೊಬ್ಬರು ಬಂದು ಅವನ ಬಳಿ ವಿಷಯನ್ನ ಕೇಳಿದ್ರು. ಕಾಲು ಜಾರಿ ಕೆಳಗೆ ಬಿದ್ದು ಬಿಟ್ಟಳು ಡಾಕ್ಟರ್. ತಲೆಯಲ್ಲಿ ಗ್ಲಾಸ್ ಚುಚ್ಕೊಂಡಿದೆ, ರಕ್ತ ಬರ್ತಿದೆ ಎಂದು ಅವನು ಕಣ್ಣೀರಿನಿಂದ ಹೇಳ್ತಾ ಇದ್ದ. ಮೊದಲು ಸ್ವಲ್ಪ ಯೋಚಿಸಿದ ವೈದ್ಯರು ಅವಳ ಸ್ಥಿತಿಯನ್ನ ಅರಿತು ವೇಗವಾಗಿ ಅವಳನ್ನ ವಾರ್ಡಿನೊಳಗೆ ಕರೆದುಕೊಂಡು ಹೋದ್ರು. ಅವರ ಹಿಂದೆ ಹೋಗಲು ಹೊರಟ ಅವನನ್ನ ತಡೆದು ನಿಲ್ಲಿಸಿದ ನರ್ಸ್ ಒಬ್ಬರು, ನಿಮ್ಗೆ ಒಳಗೆ ಬರಲು ಅನುಮತಿ ಇಲ್ಲ ಸರ್, ಡಾಕ್ಟರ್ ಏನೇ ಇದ್ರೂ ಬಂದು ಹೇಳ್ತಾರೆ ಎಂದು ಅವನನ್ನ ತಡೆದು ನಿಲ್ಲಿಸಿ ಒಳಗೆ ಹೋಗ್ಬಿಟ್ರು. ಹೊರಗೆ ಕಣ್ಣೀರಿನೊಂದಿಗೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅತ್ತಿತ್ತ ಅಲೆಯುತ್ತಿದ್ದನು ರುದ್ರೇಶ್. ಪರಿಮಳ ಕೂಡ ಅದೇ ಆಸ್ಪತ್ರೆಗೆ ಬಂದಿದ್ದು ರುದ್ರೇಶ್ ಅಲ್ಲಿರುವುದನ್ನ ಕಂಡು, ಏನಾಯ್ತು ಅಳಿಯಂದ್ರೆ, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಮನೆಗ್ ತಾನೇ ಹೋದ್ರಿ, ಮೋನಾ ಹತ್ರ ಮಾತನಾಡಿದ್ರಾ? ಇಲ್ಲಿಗೆ ಯಾಕಾಗಿ ಬಂದಿದ್ದೀರಾ ನೀವು ಎಂದು ಅವಳು ಗೊಂದಲದಿಂದ ಕೇಳಿದ್ಲು. ಅವಳಿಗೆ ಏನು ಉತ್ತರ ಹೇಳಬೇಕೆಂದು ತಿಳಿಯದೆ ರುದ್ರೇಶ್ ತಡುಕಾಡುತ್ತಿದ್ದನು. ಆ ಸಮಯದಲ್ಲಿ ವಾರ್ಡ್ ಬಿಟ್ಟು ಹೊರಗೆ ಬಂದ ವೈದ್ಯರು ರುದ್ರೇಶ್ ಹತ್ತಿರ ಹೋಗಿ, ಮಿಸ್ಟರ್, ಒಳಗೆ ಇರೋ ಪೇಷಂಟ್ ಹೆಸರೇನು ಎಂದು ಕೇಳಿದರು. ಅವನು ಕೂಡ ಪರಿಮಳ ಅವರನ್ನ ಹಿಂಜರಿಕೆಯಿಂದ ನೋಡ್ಬಿಟ್ಟು ವೈದ್ಯರ ಬಳಿ, ಮೊನಾಲಿ ಡಾಕ್ಟರ್ ಎಂದನು ಕರಗಿದ ಧ್ವನಿಯಲ್ಲಿ. ಅವನು ಹೇಳಿದ್ದನ್ನ ಕೇಳಿ ಆಘಾತಗೊಂಡ ಪರಿಮಳ, ಏನ್ ಹೇಳ್ತಿದ್ದೀರಾ ಅಳಿಯಂದ್ರೆ, ಅವಳಿಗೇನಾಯ್ತು? ಏನ್ ಸಮಸ್ಯೆ? ಚೆನ್ನಾಗೇ ತಾನೇ ಇದ್ಲು ಮನೇಲಿ, ಈಗ ಯಾಕೆ ದಿಢೀರಂತ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀರಾ? ನಾನು ನನ್ನ ಮಗಳನ್ನ ನೋಡ್ಬೇಕು ಎಂದು ಪರಿಮಳ ಪದರಾಡುತ್ತಿದ್ದನ್ನ ಆರಂಭಿಸಿದಳು. ವೈದ್ಯರು, ಅಮ್ಮ, ಸ್ವಲ್ಪ ಶಾಂತವಾಗಿರಿ, ನಿಮ್ಮ ಮಗಳ ತಲೆಗೆ ಬಲವಾಗಿ ಗಾಜು ಹೊಡೆದು ತಲೆಯೊಳಗೆ ಆಳವಾಗಿ ಹೋಗಿದೆ. ಅದು ಅಲ್ಲದೆ ಗಾಯವಾಗಿ ತುಂಬ ಸಮಯ ಕಳೆದು ರಕ್ತ ಅತಿಯಾಗಿ ಹೊರಗೆ ಹೋಗಿದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟಿದ್ದೇವೆ, ಆದರೆ ಅವಳನ್ನು ಬದುಕಿಸುವ ಸಾಧ್ಯತೆಗಳು ತುಂಬ ಕಡಿಮೆ ಇವೆ. 6 ಗಂಟೆಗಳ ಸಮಯ ಇದೆ. ಅಷ್ಟರೊಳಗೆ ಅವಳಿಗೆ ಪ್ರಜ್ಞೆ ಮರಳಿ ಬಂದರೆ ತೊಂದರೆ ಇಲ್ಲ, ಇಲ್ದಿದ್ರೆ ನಾವೇನು ಮಾಡಲು ಸಾಧ್ಯವಾಗೋದೇ ಇಲ್ಲ ಎಂದು ಹೇಳಿದವರು ನರ್ಸ್ಗೆ ಕೆಲವು ಸೂಚನೆಗಳನ್ನ ನೀಡಿ ಅಲ್ಲಿಂದ ಹೊರಟು ಹೋದ್ರು. ಅವರು ಹೇಳಿದ್ದನ್ನ ಕೇಳಿ ಓ ಎಂದು ಬಿಕ್ಕಿ ಬಿಕ್ಕಿ ಅಳಲು ತೊಡಗಿದಳು ಪರಿಮಳ. ರುದ್ರೇಶ್ ಇದ್ಯಾವುದನ್ನ ಕಿವಿಗೆ ಹಾಕಿಕೊಳ್ಳದೆ ವೈದ್ಯರು ಹೇಳಿದ್ದನ್ನ ಕೇಳಿ ಹುಚ್ಚನಂತೆ ಅಲ್ಲಿದ್ದ ಕುರ್ಚಿಯ ಮೇಲೆ ಹೋಗಿ ಕುಳಿತು ಬಿಟ್ಟನು. ಅದರ ನಂತರ ಪ್ರತಿಯೊಂದು ನಿಮಿಷವೂ ಅವನಿಗೆ ಒಂದು ಯುಗದಂತೆ ಕಳೆಯಲು ಪ್ರಾರಂಭಿಸಿತು. ಗಾಜಿನ ಬಾಗಿಲಿನ ಹತ್ತಿರ ಹೋಗಿ ನಿಂತವನು ಆ ಸಣ್ಣ ರಂಧ್ರದ ಮೂಲಕ ಅವಳನ್ನೇ ಕಣ್ಣು ಮುಚ್ಚದೆ ನೋಡ್ತಿದ್ದ. ತಲೆಗೆ ಬೃಹತ್ ಬ್ಯಾಂಡೇಜು ಹಾಕಲಾಗಿತ್ತು. ಮುಖಕ್ಕೆ ಕೃತಕ ಉಸಿರಾಟದ ನಳಿಕೆಯನ್ನ ಅಳವಡಿಸಲಾಗಿತ್ತು. ಉಸಿರಾಡಲು ಕಷ್ಟಪಡುತ್ತಿದ್ದ ಮೊನಾಲಿ ಅವಳ ಆ ಸ್ಥಿತಿಯನ್ನ ನೋಡುತ್ತಾ ಅವಳು ಹೇಳಿದ ರಾವಣನ್ ಮತ್ತು ಹರ್ಷಿಕಾಳ ಮೇಲಿನ ದ್ವೇಷ ರುದ್ರೇಶನಿಗೆ ಮತ್ತಷ್ಟು ಹೆಚ್ಚಾಯಿತು. ಸ್ವಲ್ಪ ಸಮಯ ಅವಳ ಮುಖವನ್ನೇ ನೋಡ್ತಿದ್ದವನು ನಂತರ ಅಲ್ಲಿದ್ದ ನರ್ಸ್ ಒಬ್ಬರ ಬಳಿ ಹೋಗಿ, ಸಿಸ್ಟರ್, ನಾನು ಅವಳತ್ರ ಮಾತನಾಡಬಹುದಾ ಎಂದು ಕರಗಿದ ಧ್ವನಿಯಲ್ಲಿ ಕೇಳ್ದ. ಶ್ಯೂರ್ ಸರ್, ನೀವು ಮಾತನಾಡಿ, ಆದರೆ ಅವಳನ್ನ ಪ್ರಜ್ಞೆಗೆ ತರಲು ಸಹಾಯ ಮಾಡ್ಬೋದು. ನೀವು ಹೋಗಿ ಧೈರ್ಯವಾಗಿ ಮಾತನಾಡಿ, ಆದರೆ ಅತಿಯಾಗಿ ಭಾವುಕರಾಗಿ ಅವರಿಗೂ ಏನು ಮಾಡಬೇಡಿ, ಹೋಗಿ ಮಾತನಾಡಿ ಅಷ್ಟೇ ಎಂದು ಅವರು ಹೇಳಲು ಮನಸ್ಸನ್ನ ಗಟ್ಟಿ ಮಾಡಿಕೊಂಡವನು ಕೋಣೆಯ ಬಾಗಿಲನ್ನ ತೆಗೆದುಕೊಂಡು ಒಳಗೆ ನುಗ್ಗಿದನು. ನುಗ್ಗುವಾಗಲೇ ಮೊನಾಲಿಯ ಸ್ಥಿತಿಯನ್ನ ಕಂಡು ಜೀವನವನ್ನೇ ಅಸಹ್ಯ ಪಟ್ಕೊಂಡ. ಅವಳಿಗೆ ಅವನು ಹೇಗೋ, ಆದರೆ ಅವನು ಅವಳನ್ನ ನಿಜವಾಗಿಯೂ ತಾನೇ ಪ್ರೀತಿಸಿದ್ದನು. ಹಾಗಿರುವಾಗ ಅವಳ ಈ ಸ್ಥಿತಿ ಅವನಿಗೆ ಪ್ರಾಣಾಂತಿಕ ನೋವನ್ನ ನೀಡದೆ ಇರುತ್ತದೆಯಾ? ಅವನ ನಡಿಗೆಯಿಂದ ಅವಳ ಹತ್ತಿರ ಹೋಗಿ
ಅಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತನು. ಅವಳ ಕೈಯನ್ನ ತೆಗೆದುಕೊಂಡು ತನ್ನ ಕೈಗಳೊಳಗೆ ಸೇರಿಸಿಕೊಂಡನು. ಮೋನಮ್ಮ ಎಂದು ಅವನು ಜೀವವನ್ನೇ ಕರಗಿಸುವ ಧ್ವನಿಯಲ್ಲಿ ಕಣ್ಣುಗಳಿಂದ ಕಣ್ಣೀರು ಸುರಿಸುತ್ತಾ ಕರಗಿದ ಧ್ವನಿಯೊಂದಿಗೆ ಅವಳನ್ನ ಕರೆದನು. ಅವಳು ಅವನ ಮಾತುಗಳನ್ನ ಕಿವಿಗೆ ಹಾಕಿಕೊಳ್ಳದೆ ಪ್ರಜ್ಞೆ ಇಲ್ಲದೆ ಕಣ್ಮುಚ್ಚಿ ಮಲಗಿದ್ಲು. ಅದರಿಂದ ಇನ್ನುಳಿದಂತೆ ನೊಂದವನು ತನ್ನ ಧ್ವನಿಯನ್ನ ಸರಿಪಡಿಸಿಕೊಂಡು, ಮೋನಾ, ಯಾಕೀಗ ಮಾಡ್ದೆ? ನಿನ್ಗೆ ಅಂತಹ ಕೋಪ ಏನಿತ್ತಮ್ಮ? ಯಾರು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಲಿ, ಅದಕ್ಕಾಗಿ ನಿನ್ನನ್ನು ನೀನೇ ಗಾಯಗೊಳಿಸ್ಕೊಳ್ತೀಯಾ? ನಮ್ಮ ಬಗ್ಗೆ ಸ್ವಲ್ಪನಾದರೂ ಯೋಚಿಸ್ಬೇಕತ್ತಿಲ್ವಾ? ಮುಖ್ಯವಾಗಿ ನೀನು ನನ್ನ ಬಗ್ಗೆ ಯೋಚಿಸ್ಬೇಕಿತ್ತಲ್ವಾ? ನೀನೇ ತಾನೆ ನನ್ನ ಜಗತ್ತು. ನಾನು ಬದುಕಿತ್ತಿರುವುದೇ ನಿನಗಾಗಿ ತಾನೆ. ಯಾಕಿಂತಹ ನಿರ್ಧಾರ ತಗೊಂಡೆ? ನೀನಿಲ್ಲದೆ ನಾನು ಹೇಗಿರಲಿ ಕಣೋ ಎಂದು ಅಳುತ್ತಾ ಮಾತನಾಡಿದವನಿಗೆ ಅದಕ್ಕಿಂತ ಹೆಚ್ಚು ಮಾತುಗಳು ಬಾರದೆ ಹೋಯಿತು. ಅವಳ ಕೈಯಲ್ಲಿ ತನ್ನ ಮುಖವನ್ನು ಹೂತು ಹಾಕಿಕೊಂಡನು. ದಯವಿಟ್ಟು ನನ್ನ ಹತ್ತಿರವೇ ಬಂದು ಬಿಡು. ನೀನಿಲ್ಲದೆ ನನ್ನಿಂದ ಇರಲು ಸಾಧ್ಯವೇ ಇಲ್ಲ. ಇನ್ಮೇಲೆ ನಾವು ಈ ಊರಲ್ಲೇ ಇರೋದು ಬೇಡ. ಎಲ್ಲಾದರೂ ಸರಿ ಹೊರಟೋಗೋಣ. ಆ ರಾವಣನ್, ಹರ್ಷಿಕಾ ಕಣ್ಣಿಗೆ ಕಾಣಿಸದ ಜಾಗಕ್ಕೆಲ್ಲಾದರೂ ಸರಿ ಹೋಗಿ ನಾವು ಸಂತೋಷವಾಗಿ ಬಾಳೋಣ. ಅವರಿಂದ ಇನ್ಮೇಲೆ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ. ನಾನು ಬರಲು ಬಿಡುವುದೂ ಇಲ್ಲ. ದಯವಿಟ್ಟು ಎದ್ದು ಬಂದ್ಬಿಡಮ್ಮ ಎಂದು ಅವನು ಕಣ್ಣೀರಿನಿಂದ ಹೇಳುತ್ತಿರುವಾಗ ಚಕ್ಕನೆ ಅವಳ ಕೈಗಳು ಕದಲುವುದನ್ನ ಕಂಡವನು ತನ್ನ ಮುಖವನ್ನ ಎತ್ತಿ ಅವಳನ್ನ ನೋಡಿದನು. ಅವಳು ಅರೆ ಮೂರ್ಛೆಯಲ್ಲಿ ಕಣ್ಣುಗಳನ್ನ ಬಿಟ್ಟು ಅವನನ್ನೇ ನೋಡುತ್ತಿದ್ದಳು. ಅವಳು ಕಣ್ಣು ಬಿಟ್ಟಿರುವುದನ್ನು ಕಂಡ ಸಂತೋಷದಲ್ಲಿ, ಸಿಸ್ಟರ್, ಸಿಸ್ಟರ್, ಒಳಗೆ ಬನ್ನಿ, ಅವಳು ಕಣ್ಬಿಟ್ಟಿದ್ದಾಳೆ, ಬನ್ನಿ ಸಿಸ್ಟರ್ ಎಂದು ಅವನು ಉತ್ಸಾಹದಿಂದ ಕಿರುಚುತ್ತಿದ್ದ. ವೇಗವಾಗಿ ಕೋಣೆಯೊಳಗೆ ನುಗ್ಗಿದ ನರ್ಸ್ ಅವಳ ಸ್ಥಿತಿಯನ್ನು ಕಂಡು, ನೀವಿಲ್ಲೇ ಇರಿ ಸರ್, ನಾನು ಹೋಗಿ ಡಾಕ್ಟರ್ನ ತಕ್ಷಣ ಕರ್ಕೊಂಡು ಬರ್ತೀನಿ. ನೀವು ಅಲ್ಲಿಯವರೆಗೆ ಅವಳ ಹತ್ರ ಮಾತನಾಡುತ್ತಾನೆ ಇರಿ ಎಂದು ಹೇಳಿದವರು ವೇಗವಾಗಿ ಹೊರಗೆ ಹೋದರು. ರುದ್ರೇಶ್ ಉದ್ವೇಗದ ಭರದಲ್ಲಿ, ಮೋನಾ, ಕಣ್ಣು ತೆರೆದು ಚೆನ್ನಾಗಿ ನೋಡು, ಕಣ್ಣು ಮುಚ್ಚಬೇಡ, ಮೂರ್ಛೆಗೆ ಜಾರಬೇಡ ಕಣೋ ಎಂದು ಅವನು ಅವಳ ಕೆನ್ನೆಗೆ ತಟ್ಟುತ್ತಲೇ ಹೇಳ್ತಿದ್ದ. ಕಷ್ಟಪಟ್ಟು ತನ್ನ ಮುಖದಿಂದ ಕೃತಕ ಉಸಿರಾಟದ ಸಾಧನವನ್ನ ಸರಿಸಿದವಳು ಅವನನ್ನ ಕಣ್ಣುಗಳಿಂದ ತನ್ನ ಹತ್ತಿರ ಕರೆಯಲು ಅವನು ಅವಳ ಹತ್ತಿರ ಹೋದನು. ಅವಳು ಮಾತನಾಡುತ್ತಿರುವುದು ಅವನಿಗೆ ಸರಿಯಾಗಿ ಕೇಳಿಸಲಿಲ್ಲ. ಇನ್ನು ಹತ್ತಿರ ಹೋಗಿ ಅವಳ ತುಟಿಯಂಚಿನಲ್ಲಿ ತನ್ನ ಕಿವಿಯನ್ನ ಅವನು ಕೊಂಡೊಯ್ಯಲು, ಅವರಿಬ್ಬರನ್ನ ಬಿಡಬೇಡ ಮಾವ, ಅವರಿಬ್ರು ನೆಮ್ಮದಿಯಿಂದ ಇರಲೇಬಾರ್ದು, ನನ್ನನ್ನು ಈ ಸ್ಥಿತಿಗೆ ತಂದ ಅವರು ಸಂತೋಷವಾಗಿರಬಾರ್ದು ಎಂದು ಅವಳು ಆ ಸ್ಥಿತಿಯಲ್ಲೂ ತನ್ನ ಗುಣ ಬದಲಾಗದೆ ಹೇಳ್ತಿದ್ಲು. ಅವಳು ಬದುಕಿ ಬಂದ್ಬಿಡ್ತಾಳೆ ಎಂಬ ಸಂತೋಷದಲ್ಲಿ, ಸರಿ, ನೀನು ಹೇಳಿದಂತೆಯೇ ಮಾಡೋಣ, ನೀನು ಚಿಂತಿಸ್ಬೇಡ, ಅವರನ್ನು ನಾವು ಸುಮ್ಮನೆ ಬಿಡುವುದು ಬೇಡ ಎಂದು ಅವನು ಸಂತೋಷದಿಂದ ಹೇಳ್ತಿದ್ದ. ನಾನು ಜೀವಂತವಾಗಿ ಇರ್ತೀನಿ ಅಂತ ನೀನು ಅಂದ್ಕೊಂಡಿದ್ದೀಯಾ ಮಾವ ಎಂದು ಅವಳು ಶಾಂತ ಧ್ವನಿಯಲ್ಲಿ ತಡಬಡಾಯಿಸುತ್ತಾ ಕೇಳಿದ್ಲು. ಅವಳು ಹೇಳುವುದನ್ನ ಕೇಳಿ ಬೆಚ್ಚಿ ಬಿದ್ದವನು, ಏನ್ ಮೋನಾ, ಯಾಕೀಗ ಮಾತನಾಡ್ತಿದ್ದೀಯಾ? ನಿನ್ಗೆ ಏನೂ ಆಗಲ್ಲ ಕಣೋ, ನೀನು ಸರಿಯಾಗಿ ಬದುಕ್ತೀಯ, ನಿನಗೆ ಗುಣವಾಗುತ್ತೆ ಎಂದು ಅವನು ಆತಂಕದಿಂದ ಹೇಳಲು ಅವಳ ತುಟಿಯಂಚಿನಲ್ಲಿ ಒಂದು ನಗುವನ್ನ ಬೀರಿದವಳು, ಇಲ್ಲ ಮಾವ ಎನ್ನುವಂತೆ ತಲೆಯಾಡಿಸಿದಳು. ನನ್ನ ಜೀವನ ಮುಗಿಯಿತು. ನನ್ನ ಪ್ರಾಣ ನನ್ನನ್ನು ಬಿಟ್ಟು ಇಂಚಿಂಚಾಗಿ ಬೇರೆಯಾಗುತ್ತಿದೆ. ಅದು ನನಗೆ ತಿಳಿಯುತ್ತಿದೆ ಮಾವ. ಸಾಯುವುದಕ್ಕೆ ಮುನ್ನ ಈ ವಿಷಯವನ್ನ ನಿನ್ನ ಹತ್ರ ಹೇಳಬೇಕೆಂಬುದಕ್ಕಾಗಿಯೇ ನಾನು ಕಷ್ಟಪಟ್ಟು ಕಣ್ಬಿಟ್ಟಿರೋದು. ನಾನು ಹೇಳಿದ್ದನ್ನು ಚೆನ್ನಾಗಿ ನಿನ್ನ ತಲೆಯಲ್ಲಿ ತುಂಬಿಸಿಕೊ. ನಾನು ಈ ಜಗತ್ತಿನಲ್ಲಿ ಇಲ್ಲದೆ ಹೋಗಲಿಕ್ಕೆ ಕಾರಣ ಆ ಹರ್ಷಿ ಮತ್ತು ರಾವಣ್ ಮಾತ್ರ. ಅವರನ್ನು ನೀನು ಸುಮ್ಮನೆ ಬಿಡಲೇಬಾರ್ದು. ನನ್ನನ್ನು ಈ ಜಗತ್ತಿನಲ್ಲಿ ಬದುಕಲು ಬಿಡದೆ ಅವರು ಮಾಡಿದ್ದಕ್ಕಾಗಿ ಅವರು ದಿನ ದಿನವೂ ನೋವನ್ನು ಅನುಭವಿಸಬೇಕು ಎಂದು ಅವಳು ಹೇಳಿ ಮುಗಿಯುವಷ್ಟರಲ್ಲೇ ಅವಳ ದೃಷ್ಟಿ ಸ್ಥಿರವಾಗಿ ಅವನ ಮುಖದ ಮೇಲೆ ನಿಂತಿತು. ಅವಳ ತುಟಿಯಲ್ಲಿ ಹೆಪ್ಪುಗಟ್ಟಿದ ನಗು ಹಾಗೆಯೇ ಹೆಪ್ಪುಗಟ್ಟಿ ಹೋಯಿತು. ಮೋನಾ, ಮೋನಾ, ನನ್ನ ನೋಡು ಕಣೋ ಎಂದು ಅವನು ಹುಚ್ಚನಂತೆ ಅವಳ ಕೆನ್ನೆಗೆ ತಟ್ಟಿದರೂ ಅವಳು ಹಾಗೆಯೇ ಉಸಿರಾಡುವ ಉಸಿರನ್ನ ನಿಲ್ಲಿಸಿ ತನ್ನ ಅಂತಿಮ ಉಸಿರನ್ನ ಹೊರ ಹಾಕಿದ್ದಳು. ಮೊನಾಲಿ ವೇಗವಾಗಿ ಒಳಗೆ ಬಂದ ವೈದ್ಯರು ಅವಳ ಸ್ಥಿತಿಯನ್ನ ಅರಿತು ಅವಳಿಗೆ CPR ಮಾಡಿದರು. ಅದು ಫಲ ನೀಡದೆ ಹೋಯಿತು. ಅಲ್ಲೇ ನಿಂತಿದ್ದ ರುದ್ರೇಶ್ನನ್ನ ತಿರುಗಿ ನೋಡಿದ ವೈದ್ಯರು ಮುಗಿದು ಹೋಯಿತು ಎನ್ನುವಂತೆ ತಲೆಯಾಡಿಸಿದರು.
ರುದ್ರೇಶನ ದೃಷ್ಟಿಯು ಸ್ಥಿರವಾಗಿ ಮೊನಾಲಿಯ ಮುಖದ ಮೇಲೆಯೇ ನೆಟ್ಟಿತ್ತು. ತಳ ತಳಮಳದ ನಡಿಗೆಯಿಂದ ಅವಳ ಹತ್ತಿರ ಹೋದವನು ಅವಳ ಕೈಯನ್ನ ಬಿಗಿಯಾಗಿ ಹಿಡಿದುಕೊಂಡನು. ಅವಳ ದೇಹ ಆಗಲೇ ತಣ್ಣಗಾಗಲು ಪ್ರಾರಂಭಿಸಿತ್ತು. ಅವಳ ಸ್ಥಿತಿಯನ್ನ ಕಂಡು ಪ್ರಯತ್ನಪಟ್ಟರೂ ತನ್ನ ಕಣ್ಣೀರನ್ನ ತಡೆದುಕೊಂಡವನು, ನಿನ್ಗೆ ನಾನು ಪ್ರಮಾಣ ಮಾಡಿ ಕೊಡ್ತೀನಿ ಪಾಪು, ನೀನು ಆಸೆ ಪಟ್ಟಂತೆಯೇ ಆ ರಾವಣ್ ಮತ್ತು ಹರ್ಷಿಕಾಳನ್ನ ನಾನು ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ. ನಿನ್ನನ್ನು ನನ್ನಿಂದ ದೂರ ಮಾಡಿದ್ದಕ್ಕೆ ಅವರಿಗಿನ್ಮೇಲೆ ನರ್ಕ ಅಂದರೆ ಏನೆಂದು ನಾನು ತೋರಿಸ್ತೀನಿ. ಅದು ಆ ಹರ್ಷಿಕಾ, ಅವಳೇ ನಿನ್ನ ಈ ಸ್ಥಿತಿಗೆ ಸಂಪೂರ್ಣ ಕಾರಣ. ನಿಮ್ಮಿಬ್ಬರನ್ನ ದೂರ ಮಾಡಿ ಅವರಿಬ್ಬರು ಸಂತೋಷವಾಗಿರಲೇಬಾರದು. ನಾನು ಇರಲು ಬಿಡುವುದೂ ಇಲ್ಲ. ಇದು ನಿನ್ನ ಮೇಲೆ ಆಣೆ ಎಂದು ಪ್ರಮಾಣ ಮಾಡಿದವನು ಅವಳ ಕಣ್ಣುಗಳನ್ನು ತನ್ನ ಕೈಯಿಂದ ಮುಚ್ಚಿ ಹಾಗೆಯೇ ಅವಳ ಹತ್ತಿರ ತಲೆ ತಗ್ಗಿಸಿದನು. ತನ್ನ ಗತಕಾಲದ ಜೀವನದ ಸಂಪೂರ್ಣ ಕಥೆಯನ್ನ ರುದ್ರೇಶ್ ಹೇಳಿ ಮುಗಿಸಿದಾಗ ಆ ಜಾಗವೇ ಸ್ಮಶಾನದಂತಹ ಮೌನವನ್ನು ಆವರಿಸಿಕೊಂಡಿತು. ರಾವಣನ್ ಮತ್ತು ವೃಷಿಕ ಅವನನ್ನೇ ತೂಕವಾಗಿ ನೋಡುತ್ತಾ ನಿಂತಿದ್ರು. ಸೈತ್ರಾನ್ ಮಾತ್ರ ಆಘಾತದಲ್ಲಿ ಹಾಗೆಯೇ ನಿಂತಿದ್ದನು. ಅದೇ ಸಮಯದಲ್ಲಿ ಹರ್ಷಿಕಾ ಕೂಡ ಭಾರತದ ಮಣ್ಣಿನಲ್ಲಿ ಕಾಲಿಟ್ಟಿದ್ದಳು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಪ್ಲೀಸ್ ನನಗೆ ಸಪೋರ್ಟ್ನ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.